ಹಲೋ ಗಾಯ್ಸ್, ಬಿಸಿಲು ಜಾಸ್ತಿ ಇದೆ ಅಲ್ವಾ. ಸೊ ನಮ್ಮ ಅಕ್ಕಗೆ ಫ್ರೂಟ್ ಸಲಾಡ್ ಮಾಡಿಕೊಡು ಅಂದೆ. ಸೊ ಮನೆಯಲ್ಲಿ ಯಾವುದೇ ಫ್ರೂಟ್ಸ್ ಇದೆ ಅದೆಲ್ಲ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಹಾಲು ಬಿಸಿ ಮಾಡೋಕ್ಕಂತ ಇಟ್ಟಿದ್ದೀವಿ. ಮತ್ತು ಸ್ವಲ್ಪ ತಣ್ಣಗಿರೋ ಹಾಲಿಗೆ 3 ಸ್ಪೂನ್ಸ್ ಆಫ್ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡ್ವಿ. ಮತ್ತು ಮಿಕ್ಸ್ ಮಾಡಿಕೊಂಡು ಬಿಸಿ ಹಾಲಿಗೆ ಆ ತಣ್ಣಗಿರೋ ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ, ಲಮ್ಸ್ ಬರ್ದಿರೋ ಹಾಗೆ ಗ್ಯಾಸ್ ಮೇಲೆ ಇಟ್ಟಿರೋ ಹಾಲಿಗೆ. ಮತ್ತು ಹಾಲಿಗೆ 1 ಕಪ್ ಆಫ್ ಶುಗರ್ ತೊಗೊಂಡಿದ್ದೀವಿ. 1 ಕಪ್ ಆಫ್ ಶುಗರ್ ತೊಗೊಂಡು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಮತ್ತು ಮಿಕ್ಸ್ ಮಾಡಿದ ತಕ್ಷಣ ಗ್ಯಾಸ್ ಸ್ಟವ್ ಆಫ್ ಮಾಡಿ ಸೈಡಿಗಿಟ್ವಿ. ಅದು ಹಾಲು ತಣ್ಣಗಾಗಬೇಕಲ್ಲ, ಬಿಕಾಸ್ ಬಿಸಿ ಹಾಲಿಗೆ ನಾವು ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಅಷ್ಟು ಟೇಸ್ಟು ಬರೋಲ್ಲ. ಸೊ ತಣ್ಣಗಾದಮೇಲೆ ಬನಾನಾ, ಮ್ಯಾಂಗೋ, ಪೋಮೊಗ್ರೆನೇಟ್, ಡ್ರೈ ಫ್ರೂಟ್ಸ್ ಇಷ್ಟನ್ನು ನಮ್ಮ ಅಕ್ಕ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಸೊ ಎತ್ತಿದ್ದು ಈ ಫ್ರೂಟ್ಸ್ ಇಷ್ಟೇ ನಾನು ಸಡನ್ನಾಗಿ ಕೇಳಿದೆ. ಸೊ ಕೇಳಿದ ತಕ್ಷಣ ಪಾಪ ಮಾಡಿಕೊಡ್ತಿದ್ದಾರೆ. ಸೊ ಇರೋ ಫ್ರೂಟ್ಸ್ ಆ್ಯಪಲ್, ಬನಾನಾ, ಪೋಮೊಗ್ರೆನೇಟು ಮತ್ತು ಇರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಕೋಟಿಂಗ್ ಕೊಟ್ಟಿದ್ದಾರೆ ನೋಡಿ, ಮಿಕ್ಸ್ ಮಾಡಿ. ಸೊ ನೋಡ್ತಿದ್ರೇ ನನಗೆ ಅವಾಗೆ ತಿಂದ್ಬಿಡೋಣ ಅನಿಸ್ತು. ಬಟ್ ಈ ಕ್ಲೈಮೇಟ್ಗೂ ಚೆನ್ನಾಗಿರುತ್ತೆ, ತುಂಬ ಬಿಸಿಲಿದೆ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ನಮ್ಮ ಅಕ್ಕ ಮಗಳಿದ್ಲು. ಸೊ ಅಲ್ಲೇ ನೋಡು ತಿಂದು ಹೇಳು ಟೇಸ್ಟ್ ಹೆಂಗಿದೆ ಅಂದಿದ ತಕ್ಷಣ ಅವಳಿಗಂತೂ ಫಿದಾ ಆಗೋಗಿದ್ದಾಳೆ. ಸೂಪರ್ ಆಗಿದೆ ಅಂತ ಹೇಳಿದ್ಲು.